ಹೀಗೆ ಆಗಮಿಸಿರುವಂತಹ ಎಲ್ಲ ಅಪೇಕ್ಷಾ ಬಂಧು ಬಾಂಧವರನ್ನ ಮತ್ತೊಮ್ಮೆ ನಮಿಸ್ತಾ ವಧುವರರ ವೇದಿಕೆಯ ಬಗ್ಗೆ ಎರಡು ಮಾತುಗಳನ್ನು ಆಡಲಿಕ್ಕೆ ನಾನು ಖುಷಿ ಪಡ್ತೇನೆ. ನಿಮ್ಮೆಲ್ಲರ ಮುಖಗಳನ್ನು ನೋಡುವಾಗ ಒಂದು ಆಕಾಂಕ್ಷೆಯ ದೃಷ್ಟಿ ಈ ವೇದಿಕೆಯ ಮೇಲಿದೆ. ಅಂತಹದ್ದೊಂದು ಸುಂದರ ಕ್ಷಣವನ್ನ ಇಲ್ಲಿ ನಿರ್ಮಿಸಿಕೊಟ್ಟವರು ಚಿಗುರು ಆಲ್ ಇಂಡಿಯಾ ವಧುವರರ ವೇದಿಕೆ. ಬಹುಶಃ ಇಂತಹದೊಂದು ವೇದಿಕೆ ನಮ್ಮ ದೇಶಕ್ಕೆ, ನಮ್ಮ ಊರಿಗೆ, ಹಾಗೆ ನಮ್ಮ ಗ್ರಾಮಕ್ಕೆ ಖಂಡಿತ ಬೇಕು. ಇವತ್ತು ಮದುವೆ ಅನ್ನುವಂತಹದ್ದು ಒಂದು ದಿವ್ಯವಾದ ಬಂಧವನ್ನ ಸೃಷ್ಟಿಸುವಂತಹ ವಿಚಾರವಾದರೆ ಅದರ ಹಿಂದೆ ಮತ್ತು ಮುಂದೆ ಇರುವ ಸಾವಿರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಈ ವೇದಿಕೆ ಒಂದು ಕಾರಣ ಆಗಬಹುದು ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಇಲ್ಲಿ ಏನಾಗಬಹುದು ಅಂತ ಹೇಳಿದರೆ ಸತ್ಯ ಪರಿಶೋಧನೆ ಆಗ್ತದೆ ಒಂದು ವಿಚಾರ, ಇನ್ನೊಂದು ಎರಡು ಕುಟುಂಬಗಳು ಸ್ಪಷ್ಟವಾಗಿ ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ವೇದಿಕೆ ಇದಾಗ್ತದೆ. ಅಷ್ಟು ಮಾತ್ರ ಅಲ್ಲದೆ ಇಬ್ಬರಿಗೂ ಬಾಳನ್ನ ದಂಪತಿಗಳಾಗಿ ಸೇರಿಕೊಳ್ಳುವಂಥ ಇಬ್ಬರು ವ್ಯಕ್ತಿಗಳಿಗೂ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೂ ಇಲ್ಲೊಂದು ಅವಕಾಶ ಖಂಡಿತ ಇದೆ. ಹಾಗಾಗಿ ಬಹಳ ಸೂಕ್ತವಾದ ವೇದಿಕೆಯನ್ನ ಎಲ್ಲರೂ ಅತ್ಯಂತ ಚೆನ್ನಾಗಿ ಇದನ್ನ ಉಪಯೋಗಪಡಿಸಿಕೊಂಡು ಒಂದೊಳ್ಳೆಯ ಬಾಂಧವ್ಯವನ್ನ ಈ ವೇದಿಕೆಯ ಮೂಲಕ ಸೃಷ್ಟಿಯಾಗಿ ಒಂದೊಳ್ಳೆಯ ಜೀವನ, ದಾಂಪತ್ಯ ಜೀವನ ಅವರಿಗೆ ಸಿಗುವಂತಾದ್ರೆ ಈ ವೇದಿಕೆ ಮಾಡಿದಂತಹ ಕೆಲಸ ಏನಿದೆಯಾ ಅದು ಅರ್ಥಪೂರ್ಣ ಆಗಬಹುದು, ನಮ್ಮ ನಿಮ್ಮೆಲ್ಲರ ಮನಸ್ಸಿನ ಒಂದು ಆಕಾಂಕ್ಷೆ ಈಡೇರಬಹುದು ಅಂತ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲದೆ ಇದನ್ನು ಬಹಳ ವ್ಯವಸ್ಥಿತವಾಗಿ ಜೋಡಿಸಿಕೊಂಡಿದ್ದಾರೆ. ನಾನೀಗ ಅವರು ಇನ್ಫಾರ್ಮೇಶನ್ ಕೊಡುವಾಗ ನೋಡಿದೆ, ಏನು ಯಾರಿಗೆ ಸಿಲೆಕ್ಷನ್ ಆಗ್ತದೆ ಅವರು ಏನು ಕೇಂದ್ರಗಳನ್ನು ಗುರುತಿಸಿ 1ರಿಂದ 10 ಕೇಂದ್ರಗಳನ್ನು ಗುರುತಿಸಿದ್ರು. ಅಲ್ಲಿಗೆ ಹೋಗಿ ನಿಮ್ಮ ಒಂದು ವೈಯಕ್ತಿಕವಾಗಿ ಮಾತಾಡಿಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಒಂದು ವೇಳೆ ನಿಮಗೆ ಏನಾದರೂ ಜಾತಕ ಸಂಬಂಧಿ ವಿಚಾರಗಳಿದ್ರೆ ಅದನ್ನು ಕೂಡ ನೀವು ಇಲ್ಲೇ ಪರಿಹರಿಸಿಕೊಳ್ಳಬಹುದು ಅಂತ ಹೇಳಿ. ಹಾಗಾಗಿ ಅಂತಹದೊಂದು ಸುಂದರ ವೇದಿಕೆಯಲ್ಲಿ ಸೃಷ್ಟಿಯಾಗಿದೆ. ಅದನ್ನು ನೀವೆಲ್ಲರೂ ಚೆನ್ನಾಗಿ ಉಪಯೋಗಿಸಿಕೊಳ್ಳೋಣ ಅಂತ ಹೇಳುತ್ತಾ ಇದರ ಹಿಂದೆ ಶ್ರಮಿಸಿದಂತಹ ಎಲ್ಲ ಮಹನೀಯರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ವಂದಿಸ್ತಾ ಇಂತಹ ಅನೇಕ ಕಾರ್ಯಕ್ರಮಗಳು ಇನ್ನೂ ನಮ್ಮ ದೇಶದಲ್ಲಿ, ಗ್ರಾಮದಲ್ಲಿ ಮೂಡಿ ಬರಲಿ, ಜನರಿಗೆ ಇದರಿಂದ ಪ್ರಯೋಜನ ಆಗಲಿ, ಮಧ್ಯವರ್ತಿಗಳ ಒಂದು ಏನು ಕಾರ್ಯ ಕಡಿಮೆ ಆಗಲಿ ಅಂತ ಹೇಳ್ತಾ ಒಳ್ಳೆಯ ಒಂದು ಯಶಸ್ವಿ ಕೆಲಸ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು.